ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಇವತ್ತು ಸಂಜೆ ನಾನು ಇವತ್ತು ನಾಳೆಗೆ ಏನ್ ಬೇಕು ಅದನ್ನ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಊರಿಂದ ಬಸ್ಲೆ ಸೊಪ್ಪು ಕಳ್ಸಿದ್ರು. ಹಾಗೆ ಅದನ್ನ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಅದ್ರ ದಂಟುನು ಸಪ್ರೇಟ್ ಆಗಿ ಇಟ್ಕೊಂಡು ಆ ಸೊಪ್ಪುನು ಕ್ಲೀನ್ ಮಾಡಿ ಇಟ್ಕೊಂತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಹಿಂದಿನ ದಿನಾನೇ ನಾನೆಲ್ಲ ಪ್ರಿಪರೇಷನ್ ಮಾಡಿ ಇಟ್ಕೊಂತೀನಿ. ನಾಳೆಗೆ ಏನ್ ಬೇಕು ಅದನ್ನ. ಹಾಗೆ ಮಗಳು ಜೊತೆಲೇ ಇದ್ದಾಳೆ. ಅವಳನ್ನ ಎದ್ದು ಬಿಟ್ಟು ಹೋಗಕ್ಕಾಗಲ್ವಲ್ಲ. ಹಾಗೆ ಅವಳನ್ನ ಬಿಟ್ಟು ಸಪ್ರೇಟ್ ಆಗಿ ಕೆಲಸ ಮಾಡಕ್ಕೂ ಆಗಲ್ಲ. ಇನ್ನೇನಾದ್ರೂ ಮಾಡ್ತಾ ಇರ್ತಾಳೆ. ಹಾಗಾಗಿ ಜೊತೆಗೆ ಹಿಡ್ಕೊಂಡು ನಾನು ಕೆಲಸ ಮಾಡ್ಕೊಂತಾ ಇರ್ತೀನಿ. ಹಾಗೆ ಅವಳಿಗೊಂದು ಮಂಕಿ ಡ್ಯಾನ್ಸಿಂಗ್ ಇದು ವಿಡಿಯೋ ಅಂದ್ರೆ ಅದು ಡ್ಯಾನ್ಸ್ ಮಾಡುತ್ತೆ. ವಿಡಿಯೋ ನೋಡಿದ್ವಿ ಅಂತಲ್ಲ, ಅದ ಆ ಟಾಯ್ಸ್ ನ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ತರಿಸಿದ್ದು, ಮೀಶೋದಲ್ಲಿ ತರಿಸಿದ್ದು. ಚೆನ್ನಾಗಿದೆ. ಅದಕ್ಕೆ ನಾವೇ ಬ್ಯಾಟ್ರಿ ಹಾಕ್ಬೇಕು. ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಅಡಿಗೆ ಮಾಡ್ಬೇಕು ಅಂತಂದ್ರೆ 5 ನಿಮಿಷದಲ್ಲಿ ತಿಂದು ಮುಗಿಸೋ ಅಡಿಗೆನ ನಾವು 2 ಗಂಟೆ 3 ಗಂಟೆ ನಿಂತ್ಕೊಂಡ್ ಮಾಡಿರ್ತೀವಿ. ಅದಕ್ಕೊಂದ್ ಸ್ವಲ್ಪನಾದ್ರೂ ಕಾಂಪ್ಲಿಮೆಂಟ್ ಬಂದ್ರೆ ನಮಗೇನೋ ಒಂಥರ ಖುಷಿ ಅನ್ಸುತ್ತೆ. ಅಂದ್ರೆ ನಾವಿವಾಗ ಹೆಂಡತಿ ಅಡಿಗೆ ಮಾಡಿದ್ರೆ ಗಂಡ ಊಟ ಮಾಡಿ ಎದ್ದಾಗ ಇವತ್ತು ಸಾರ್ ಚೆನ್ನಾಗಿದೆ, ಅಥವಾ ಇವತ್ತು ಪಲ್ಯ ಚೆನ್ನಾಗಿದೆ, ಅಥವಾ ಇವತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬೇಕಿತ್ತು, ಉಪ್ಪು ಸ್ವಲ್ಪ ಕಮ್ಮಿ ಆಗ್ಬೇಕಿತ್ತು ಅಂತ ಕಾಂಪ್ಲಿಮೆಂಟ್ ಅಥವಾ ಒಂದ್ ಸ್ವಲ್ಪ ಆತರ ಹೇಳಿ ಸಣ್ಣದಾಗಿ ಏನಾದ್ರೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ನಮಿಗೂ ಏನೋ ಒಂಥರ ಖುಷಿ ಅನ್ಸುತ್ತೆ. ಆ ದಿನ ಫುಲ್ ಖುಷಿ ಅನ್ಸುತ್ತೆ ಕೆಲ್ಸ ಮಾಡಕ್ಕೆ. ಇವತ್ತು ಹಸ್ಬೆಂಡ್ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಅಂತ. ಸೊ ಇದನ್ನ ನಾವು ನಾವೇನಾದ್ರೂ ನಮ್ಮ ಅಮ್ಮಂದಿರು ಯಾರಾದ್ರೂ ಅಡಿಗೆ ಮಾಡಿದ್ರು ಅಷ್ಟೇ, ನಾನು ಊರಿಗೆ ಹೋದಾಗ ಹೇಳ್ತೀನಿ. ಯಾಕಂತಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಮ್ಮ ಏನೇ ಚೆನ್ನಾಗಿ ಅಡಿಗೆ ಮಾಡಿಲ್ಲ ಅಂತಂದ್ರುನು ಅವತ್ತಿನ ದಿನ ನಾನು ಹೋದ ಹೊತ್ತು ಏನ್ ಅಡಿಗೆ ಮಾಡಿದ್ರುನು ಅದಕ್ಕೆ ಹೇಳ್ತೀನಿ, ಅಮ್ಮ ಚೆನ್ನಾಗಾಗಿದೆ ಅಡಿಗೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವ್ರು ಎಷ್ಟ್ ಕಷ್ಟಪಟ್ಟು ಮಾಡಿರ್ತಾರೆ ಮಕ್ಳು ತಿನ್ಲಿ ಅಂತ. ನಾವು ಒಂದೇ ಮುಖದಲ್ಲಿ ಹೇಳ್ಬಿಟ್ರೆ ಅದ್ ಏನ್ ಚೆನ್ನಾಗಿರುತ್ತೆ. ಅದಕ್ಕಿಂತಲೂ ಜಾಸ್ತಿ ಅಮ್ಮಂದಿರಿಗೆ ಬೇಜಾರಾಗುತ್ತೆ ನಾವು ಚೆನ್ನಾಗಿಲ್ಲ ಅಂತ ಹೇಳೋದ್ರಿಂದ. ಅದಕ್ಕೆ ನಾನು ಯಾವತ್ತು ಯಾರೇ ಅಡಿಗೆ ಮಾಡಿದ್ರು ನಾನ್ ಚೆನ್ನಾಗಿದೆ ಅಂತಾನೆ ಹೇಳ್ಬಿಡ್ತೀನಿ. ಸೊ ಚೆನ್ನಾಗಿಲ್ಲ ಅಂತಂದ್ರೆ ಸ್ವಲ್ಪ ಅದು ಜಾಸ್ತಿ ಹಾಕಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ತೀನಿ ಹೊರತು ನಾನ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆ ಕಷ್ಟ ನಮಗ್ ಗೊತ್ತು. ಯಾಕಂತಂದ್ರೆ 3 ಗಂಟೆ 2 ಗಂಟೆ ನಿಂತ್ಕೊಂಡು ಅಡ್ಗೆ ಮಾಡಿರ್ತಾರೆ. ಒಂದೇ ಮಾತಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋದು ಎಷ್ಟು ಈಸಿ ಆಗ್ಬಿಡುತ್ತೆ ಕೆಲವರಿಗೆ. ಅದು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ನೋಡಿ ಗೊತ್ತಿರುತ್ತೆ. ಮಗಳಿಗೆ ನಾನು ಎದುರುಗಡೆ ಕುತ್ಕೊಂಡ್ರೆ ಅವಳು ಹೋಗಿ ಹಿಂದ್ಗಡೆ ಕುತ್ಕೊಂಡು ಅವಳ್ದೇನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ನನ್ ಸೊಪ್ಪು ಬಿಡಿಸಿ ಎಲ್ಲ ಆಯ್ತು ನೈಟ್. ಇವಾಗ ಎಲ್ಲ ಅದನ್ನ ಒಂದ್ ಡಬ್ಬಕ್ ಹಾಕಿ ಒಂದು ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಎತ್ತಿಡೋದು. ಇದು ನೆಕ್ಸ್ಟ್ ಡೇ. ಇವತ್ತು ಹಸ್ಬೆಂಡ್ ಜೊತೆ ಮಗಳು ಹೋಗಿದ್ದಾಳೆ ಹೊರಗಡೆ. ಹಾಗೆ ಅವಳು ಬರುವಷ್ಟರಲ್ಲಿ ನನ್ ಸ್ವಲ್ಪ ಇದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮಕ್ಳು ಇದ್ದ ಮನೇಲಿ ಇದು ಎಲ್ಲಾರ್ಗು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಸುತ್ತೆ. ಏನಂದ್ರೆ ದಿನದಲ್ಲಿ ಒಂದು 5-6 ಸತಿ ಆದ್ರೆ ನಮ್ಮ ಹಾಲ್ ಕ್ಲೀನಿಂಗ್ ಆಗ್ತಾ ಇರುತ್ತೆ. ನಮ್ದು ಇದು ಮನೆ ರೆಂಟೆಡ್ ಆಗಿರೋದ್ರಿಂದ ಚಿಕ್ಕ ಮನೆ ಇರೋದು. ನಾವೇನು ಅಷ್ಟು ಜಾಸ್ತಿ ಜನನು ಬರಲ್ಲ ಇಲ್ಲಿಗೆ. ಹಾಗಾಗಿ ನನಗೆ ಹಸ್ಬೆಂಡ್ಗೆ ಮಗಳಿಗೆ ಎಷ್ಟು ಬೇಕೋ ಅಷ್ಟೇ ಜಾಗ ಇದೆ. ಸಾಕಪ್ಪ, ನಮಗೆ ಸಿಂಗಲ್ BHK ಸಾಕಾಗುತ್ತೆ. ಯಾಕೆ ಸುಮ್ನೆ ದುಡ್ಡು ವೆಚ್ಚ ಮಾಡೋದು ಅಂತ ಅಷ್ಟೇ. ಡಬಲ್ ಬೆಡ್ರೂಮ್ ಅದಕ್ಕೆ ಇನ್ನು 25,000 30,000 ಹೇಳ್ತಾರೆ. ಯಾಕೆ ಸುಮ್ನೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ. ಇದು ನಮ್ ಸ್ವಂತ ಮನೆ ಅಂದ್ರೆ ಹೇಗ್ ಬೇಕೋ ಹಾಗಿರ್ಬೋದು. ಸುಮ್ನೆ ರೆಂಟೆಡ್ ಹೌಸ್ಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ಏನಕ್ಕಿರೋದು ಅಂತ ಅಂದ್ಬಿಟ್ಟು ನಮಗೆ ಸಾಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಇದು ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿರ್ಲಿಲ್ಲ. ಇದು ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಪ್ಲಾನ್ ಮಾಡ್ಕೊಂಡಿದ್ದೆ. ಅವಳು ಹೋದ್ರೆ ಅದನ್ನ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಅವಳು ಇಲ್ಲೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ವಾಷಿಂಗ್ ಮಿಷಿನ್ ಹತ್ರ ಬಂದು ಕವರ್ಗಳನ್ನೆಲ್ಲ ಇಳ್ದು ಬಿಡ್ತಾಳೆ, ಅಥವಾ ಡೋರ್ ಇಳ್ದು ಅದ್ರಲ್ಲಿ ನೇತಾಡಕ್ಕೆ ಟ್ರೈ ಮಾಡ್ತಾಳೆ, ಎಲ್ಲಾ ಮಾಡ್ತಾಳೆ. ಹಾಗಾಗಿ ಅದ್ರಲ್ಲಿ ಅದನ್ನ ಹಿಡ್ಕೊಂಡು ನಿಂತ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಹಾಗಿದ್ದಾಗ ಕಷ್ಟ ಆಗುತ್ತೆ, ಭಯಾನೂ ಆಗುತ್ತೆ. ವಾಷಿಂಗ್ ಮಿಷಿನ್ ಅಲ್ಲಿ ಕೆಲವೊಂದ್ಸಲ ಪ್ಲಗ್ ತೆಗ್ದಿರಲ್ಲ, ನಾವು ರಿಮೂವೇ ಮಾಡಿರಲ್ಲ, ಪ್ಲಗ್ ಹಾಗೆ ಇರುತ್ತೆ.
ಸುಮ್ನೆ ಯಾಕೆ ರಿಸ್ಕ್ ಅವಳಿದ್ದಾಗ ಜಾಸ್ತಿ ಏನು ಇಲ್ಲ ವಾಷಿಂಗ್ ಅಂತಂದ್ರೆ ಎಲ್ಲಾ ಬಟ್ಟೆನೂ ಡೈಲಿ ವಾಶ್ ಎಲ್ಲ ಮಾಡ್ಬೇಕು ವೇಟ್ ಅಂತೆಲ್ಲಾನು ಮಾಡೋವರೆಗೆ ಕಷ್ಟ ಆಗುತ್ತೆ ಮಕ್ಕಳು ಚಿಕ್ಕದು ಇರುವಾಗ ಅಂತೂ ಆಮೇಲೆ ತುಂಬಾನೇ ಪಾಪು ಕಷ್ಟ. ಬಟ್ಟೆಗಳನ್ನೆಲ್ಲ ಅದಕ್ಕೆ ಎಲ್ಲ ಈ ತರ ಹಾಕಕ್ಕಾಗಲ್ಲ, ಗಲೀಜ್ ಮಾಡ್ತೀವಿ. ಇರ್ತೀವಿ ಬಟ್ಟೆನು ಒಂದ್ಸಲ ಇನ್ನು ಕೈಯಲ್ಲಿ ವಾಶ್ ವಾಷಿಂಗ್ ಮಿಷಿನ್ ಮಾಡಿನೇ ಇರೋದೇನಕ್ಕೆ, ಹಾಕ್ಬೇಕಷ್ಟೇ ನಾವೇ ವಾಷಿಂಗ್ ಕೈಯಲ್ಲೇ ಮಿಷಿನ್ ವಾಶ್ ಹಾಕಿದಾಗ. ಮಾಡೋದದು ಎಲ್ಲಾನು ಅಲ್ವಾ. ಆಮೇಲೆ ಇಲ್ಲಿ ಪಾತ್ರನು ಹಂಗೆ ಇತ್ತು, ತೊಳ್ದು ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕೊಂತಾ ಇದ್ದೀನಿ. ಆಮೇಲೆ ಅವ್ಳು ಬಂದ್ರೆ ಮತ್ತೆ ಕಷ್ಟ ಆಗುತ್ತೆ, ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಇನ್ನೊಂದೇನಂದ್ರೆ ನಾವು ನಂಗೊಂದೊಂದ್ಸಲ ಅನ್ಸೋದು, ನಾವು 2 ಜನರಿಗೆ ಅಡಿಗೆ ಮಾಡೋದು ಒಂದೇ, 10 ಜನರಿಗೂ ಅಡಿಗೆ ಮಾಡೋದು ಒಂದೇ. ಪಾತ್ರ ಮಾತ್ರ, ತಟ್ಟೆ ಮಾತ್ರ ನಮಗೆ ಎಕ್ಸ್ಟ್ರಾ ಸಿಗೋದಿಲ್ಲ ಬಿಟ್ರೆ ಮಿಕ್ಕಿದೆಲ್ಲಾ ಪಾತ್ರನು ನಾವು 10 ಜನರಿಗೆ ಅಡಿಗೆ ಮಾಡುವಷ್ಟೇ 2 ಜನರಿಗೂ ಮಾಡಿರ್ತೀವಿ. ಯಾಕಂತಂದ್ರೆ ತಿನ್ನೋರು ಮಾತ್ರ 2-3 ಜನ ಎಕ್ಸ್ಟ್ರಾ ಇರ್ತಾರೆ ಹೊರತು ಇದು ಪಾತ್ರಗಳೆಲ್ಲ ಸೇಮ್ ಇದ್ದೇ ಇರುತ್ತೆ ಅಲ್ವಾ ಅಂತ ಅನ್ಸುತ್ತೆ. ಇದ್ ನಿಮಿಗೂ ಆಗಿದ್ಯಾ ಈ ತರ? ಎಷ್ಟೇ ತೊಳೆದ್ರು ಪಾತ್ರ ಮತ್ತೆ 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 ಬೀಳ್ತಾನೆ ಇರುತ್ತೆ. ಅದೇನಪ್ಪ ಅಕ್ಷಯ ಪಾತ್ರೆ ಅಂತ ಅನ್ಸುತ್ತೆಪ್ಪ ನಮ್ಮ ಸಿಂಕ್, ಹಾಗೂ ಅನ್ಸುತ್ತೆ ಒಂದೊಂದ್ಸಲ ಅಕ್ಷಯ ಪಾತ್ರೆ ತರದೇ ಅಂತ. ಹಾಗೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ ಆಯ್ತು. ಇನ್ನೇನು ಇನ್ನು ಮಗಳು ಬಂದ್ರೆ ಅವಳಿಗೆ ಏನಾದ್ರೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇವತ್ತು ನೇಂದ್ರ ಬನಾನಾ ಅಂತ ಸಿಗುತ್ತೆ ಅಂಗಡಿಲಿ, ಮಂಗ್ಳೂರ್ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ. ನಮ್ಗೆ ಊರ್ ಕಡೆ ಎಲ್ಲ ಹೋದ್ರೆ ನೇಂದ್ರ ಬನಾನಾ ಅಂತ ಸಿಗುತ್ತೆ. ಇಲ್ಲೆಲ್ಲ ಆದ್ರೆ ಮಂಗ್ಳೂರ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಆಮೇಲೆ ಫ್ರೂಟ್ಸ್ ಶಾಪ್ಗಳಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಬನಾನಾ ಶಾಪ್ಗಳಲ್ಲೆಲ್ಲ ಸಿಕ್ಕೇ ಸಿಗುತ್ತೆ. ಇಲ್ಲಾಂದ್ರೆ ಕೇರಳ ಬನಾನಾ ಅಂತ ಹೇಳ್ತಾರೆ, ಅದು ಸಿಕ್ಕಿದ್ರು ಅದೇ ಅದನ್ನೇ ಹೇಳೋದು ನೇಂದ್ರ ಅಂತ. ಕೇರಳ ಬನಾನಾ ಅಥವಾ ನೇಂದ್ರ ಬನಾನಾ ಅಂತ. ಅದು ಹಣ್ಣಾಗಿರೋದು ಸಿಕ್ಕಿತ್ತು ಅಂತಂದ್ರೆ, ಇದು ಕಾಯಿ ಸಿಕ್ಕಿತ್ತು ಅಂತಂದ್ರೆ ಸರಿಗಳಿಗೆಲ್ಲ ಪೌಡ್ರ್ ಅಲ್ಲಿ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ನಾನು ಇವಳಿಗೆ ಕಾಯಿ ನನಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಸರಿಗಳನ್ನ ಮಾಡ್ಸೋವಾಗ ಇದು ನೇಂದ್ರ ಹಣ್ಣಿದು ಕಾಯಿ ಸಿಕ್ಕಿತ್ತು ಅಂತಂದ್ರೆ ಅದನ್ನ ಚೆನ್ನಾಗಿ ಸ್ಲೈಸ್ ಅಲ್ಲಿ ಕಟ್ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು 2-3-4 ದಿನ ಒಣಗಿಸ್ಬೇಕಂತೆ. ಒಣಗಿಸ್ಬಿಟ್ಟು ಚೆನ್ನಾಗಿ ಅದು ಪೌಡ್ರ್ ತರ ಆಗ್ಬೇಕಂತೆ. ಹಾಗೆ ಸರಿಗಳ ಜೊತೆ ಇದು ಮಿಕ್ಸ್ ಮಾಡಿ ಹಾಕ್ಬೇಕು. ಅವಾಗ ವೆಯ್ಟ್ ಗೇನ್ ಆಗ್ದ ಮಕ್ಳು ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ನನ್ ಮಗಳಿಗೆ ನಾವು ಟ್ರೈ ಮಾಡಕ್ಕೆ ಅವಳನ್ನ ನಾನು ಕರ್ಕೊ ಬಂದಾಗ 5 ಮಂತ್ ಆಗಿತ್ತು, ಮತ್ತೆ 6 ಮಂತ್ ಅಲ್ಲೆಲ್ಲ ಇದು ನನಗೆ ಸಿಗ್ಲಿಲ್ಲ ನೇಂದ್ರ ಬನಾನಾ. ಇನ್ನು ಅದಕ್ಕೆ ನಾನೇನು ಹಾಕಿಲ್ಲ ಅವಳಿಗೆ ಸರಿ ಮಾಡುವಾಗೆಲ್ಲ. ನಾನು ನಾರ್ಮಲ್ ಆಗಿ ಸರಿ ಮಾಡಿಕೊಟ್ಟಿರೋದು, ನಾನೇನು ಹಾಕಿಲ್ಲ. ಬಟ್ ಇಲ್ಲಿ ಯಾರಾದ್ರೂ ಇವಾಗ ಏನಾದ್ರು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೇಂದ್ರ ಬನಾನನು ಸ್ವಲ್ಪ ಆಡ್ ಮಾಡ್ಕೋಬಹುದು ಸರಿಗಳಲ್ಲಿ, ಚೆನ್ನಾಗಿರುತ್ತೆ. ವೆಯ್ಟ್ ಗೇನ್ ಆಗ್ತಾರೆ, ಮತ್ತೆ ಫೈಬರ್ ರಿಚ್ ಫುಡ್ ಅದು. ಹಾಗಾಗಿ ಟ್ರೈ ಮಾಡ್ಬೋದು ಬೇಕಂತಂದ್ರೆ. ಸ್ವಲ್ಪ ಇಲ್ಲಾಂದ್ರೆ ಒಂದು ಬನಾನಾ ತಂದ್ಬಿಟ್ಟು ಅದನ್ನ ಚೆನ್ನಾಗಿ ಸ್ಲೈಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ನೀವು ಸರಿ ಮಾಡಿದಾಗ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸೇರಿಸ್ಕೊಂಡು ಕೊಡ್ಬೋದು. ನಾನು ಇವಳಿಗೆ 6 ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ನಂಗೆ ಆನ್ಲೈನ್ ಅಲ್ಲೇ ಸಿಕ್ತು ಪೌಡ್ರು, ಹಾಗಾಗಿ ಅದನ್ನೇ ಕೊಟ್ಟಿದ್ದೀನಿ. ಸಪ್ರೇಟ್ ಆಗಿ ಅದನ್ನೇ ಮಾತ್ರ ಕೊಟ್ಟಿದ್ದೀನಿ, ಸರಿಗಳ ಜೊತೆ ಆಡ್ ಮಾಡಿ ಕೊಟ್ಟಿಲ್ಲ. ನಾನಿವತ್ತು ನೇಂದ್ರ ಬನಾನಾ ಅಂತೂ ಹಣ್ಣಿದು ನಾನು ಇದು ಅವಳಿಗೆ ಸ್ಮ್ಯಾಶ್ ಮಾಡಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ಸ್ಲೈಸ್ ಮಾಡ್ಬಿಟ್ಟು ಅದನ್ನ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನನ್ನ ಹತ್ರ ಚಿಕ್ಕ ಸ್ಟೀಮರ್ ಏನಿಲ್ಲ, ನಾನು ಇದ್ರಲ್ಲೇ ಬೇಯಿಸೋದು ಅವಳಿಗೆ. ಇದ್ರಲ್ಲಿ ಬೇಯಿಸ್ಕೊಂತಾ ಇದ್ದೀನಿ. ಅದನ್ನ ಬೇಯಿಸಿದಾಗ ಸ್ವಲ್ಪ ಇದಾಗುತ್ತೆ, ಏನಂದ್ರೆ ಮೆತ್ತಗಾಗುತ್ತೆ. ಒಂದು 2-3 ನಿಮಿಷನೂ ಬೇಕಾಗಿಲ್ಲ, ಅದು ಕಲರ್ ಚೇಂಜ್ ಆಗುತ್ತೆ. ಅಷ್ಟರಲ್ಲಿ ತೆಗ್ದ್ಬಿಟ್ರಾಯ್ತು. ನಾನು ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡೆ, ಆಮೇಲೆ ತೆಗ್ದ್ಬಿಟ್ಟು ಅವಳಿಗೆ ಹಂಗೆ ತಿನ್ನಕ್ಕೆ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಅವಳಿಗೆ ಸ್ಮ್ಯಾಶ್ ಮಾಡಿದಾಗ ಅದು ಸ್ಮ್ಯಾಶ್ ಮಾಡಿ 1-2 ಕೊಟ್ಟಾಗ ತಿಂತಾಳ ಅಂತ ನೋಡ್ದೆ, ತಿನ್ಲಿಲ್ಲ. ಹಾಗಾಗಿ ಅದನ್ನೇ ಹಂಗೆ ಕೊಟ್ಟೆ 4-5 ಪೀಸ್. ಅವಳು ತಿನ್ಕೊಂತಾ ಇದ್ಲು, ಆ ಕಡೆ ಈ ಕಡೆ ಹೋಗಿ ಎಲ್ಲ ಚೆಲ್ಲಾಡ್ಕೊಂಡು ತಿನ್ಕೊಂತಾ ಇದ್ದಾಳೆ. ಹಾಗಾಗಿ ಅಲ್ಲಿ ಫ್ಲಾಶ್ ಕಾರ್ಡ್ನು ಹಂಗೆ ಬೀಳ್ಸಾಕಿಟ್ಟಿದ್ದಾಳೆ. ಅವಳಿಗೆ ತೋರಿಸ್ತಾ ಇದ್ದೆ 4 ತೋರ್ಸದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಓಡಾಡ್ತಿದ್ದಾಳೆ. ಹಾಗೆ ಆಮೇಲೆ ಇವತ್ತು ಅಂತ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಇದನ್ನೇ ನಾನು ಇವತ್ತು ಕೊಟ್ಟಿರೋದು ಮಗಳಿಗೆ. ಸೊ ಹಾಗೆ ಇವತ್ತಿನ ಡೈಲಿ ಬ್ಲಾಗ್ ಜಾಸ್ತಿ ಏನಿಲ್ಲ. ಇವತ್ತು ಹಾಗೆ ನಾವು ಈವ್ನಿಂಗ್ ಇತ್ತೀಚೆಗೆ ನಾವು ವಾಕಿಂಗ್ ಎಲ್ಲೂ ಹೋಗ್ತಾ ಇಲ್ಲ. ತುಂಬಾ ಎಲ್ಲ ಕಡೆನೂ ರೋಡ್ ರಿಪೇರಿ ಆಗ್ತಾ ಇದೆ, ಹಾಗಾಗಿ ತುಂಬಾ ಧೂಳು ಅನ್ಸುತ್ತೆ. ಹಾಗಾಗಿ ಹೊರಗಡೆ ಕರ್ಕೊಂಡೇ ಹೋಗ್ತಾ ಇಲ್ಲ ಮಗಳನ್ನ.